ಹರಿ ಓಂ ಪ್ರಣಾಮಗಳು. ನನ್ನ ಎಲ್ಲ ಆತ್ಮಬಂಧುಗಳಿಗೆ ಸ್ವಾತಿಯ ಅಂತರಾಳದ ಪ್ರಣಾಮಗಳು. 8ನೇ ತಾರೀಕು 8th ಫೆಬ್ರವರಿ 2026 ನಮ್ಮ ಕೆಂಗೇರಿ ಹತ್ರ ನಾನಿರೋ ರಾಮಹಳ್ಳಿ ಹತ್ರದಿಂದ ತಾವರೆಕೆರೆ ಇದೆ, ಅಲ್ಲಿ ಹಿಂದೂ ಸಮಾಜೋತ್ಸವ ಇತ್ತು. ಸೊ ತುಂಬಾ ಕಡೆ ನಡೀತಾ ಇದೆ. ನಾನು ಅದ್ರ ಮುಂಚೆನೂ ಕೂಡ ಕೆಂಗೇರಿಲಿ ಕೂಡ ಅಟೆಂಡ್ ಮಾಡಿದ್ದೆ. ಸುಲಿಬೆಲೆ ಚಕ್ರವರ್ತಿ ಅವ್ರು ಬಂದಿದ್ರು, ಧರ್ಮೋ ರಕ್ಷತಿ ರಕ್ಷಿತಃ. ಸೊ ಅವತ್ತಿನ ದಿನ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರು, ಮನೆಯಲ್ಲೂ ನಂದೆಲ್ಲ ಕೆಲಸಗಳನ್ನ ಮಾಡಿಕೊಂಡು ನಾನು ಸಂಜೆ ಇದನ್ನ ಅಟೆಂಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದು. ಮುಂದೆಯಿಂದ ಇನ್ವಿಟೇಷನ್ ಬಂದಿತ್ತು. ಸೊ ನಮ್ಮ ಏರಿಯಾದಲ್ಲಿ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕಲ್ಲ, ಯಾಕಂದ್ರೆ ನಮಗೋಸ್ಕರ ಮಾಡ್ತಾ ಇರುವಂತ ಕಾರ್ಯಕ್ರಮ. ಹಾಗಾಗಿ ನಾನು ಅಟೆಂಡ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಪ್ರೊಸೆಷನ್ ನಡೀತಾ ಇತ್ತು. ಅದರಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಎಲ್ಲ ದೇವ್ರದ್ದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ರು. ವೆಂಕಟರಮಣದು ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದ. ಅಪ್ಪ ಅಮ್ಮದಿರು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ರು. ತುಂಬಾ ಜನ ಲೇಡೀಸ್ ಎಲ್ಲ ಕುಂಭ ತಲೆ ಮೇಲೆ ಕಳಸ ಇಟ್ಕೊಂಡು ಪ್ರೊಸೆಷನ್ ಅಲ್ಲಿ, ಮತ್ತೆ ಎಲ್ಲದಕ್ಕಿಂತಲೂ ಬ್ಯೂಟಿಫುಲ್ ನಮ್ಮ ನಾಟಿ ಹಸುಗಳು ಎಲ್ಲ ಹಳ್ಳಿ ಕಾರು ತುಂಬಾ ಚೆನ್ನಾಗಿತ್ತು. ಮಾಗಡಿ ಸೈಡ್ ಇರೋದೆಲ್ಲ ಆ ಕಡೆಯಿಂದ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಎಲ್ಲ ಬಂದಿದ್ರು. ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕರ್ಕೊಂಡು ಬಂದಿದ್ರು ಪ್ರೊಸೆಷನ್ ಅಲ್ಲಿ. ಮತ್ತೆ ಡೊಳ್ಳು ಕುಣಿತ, ಎಲ್ಲ ವಾದ್ಯಗಳು ಎಲ್ಲ ತುಂಬಾ ಚೆನ್ನಾಗಿ ಫುಲ್ ಆ ಒಂದು ರೋಡ್ ಇದ್ ಮಾಡಿ ಮತ್ತೆ ಗ್ರೌಂಡಿಗೆ ಬಂದ್ಬಿಟ್ಟು ಇದರಲ್ಲಿ ಡೀಟೇಲ್ಸ್ ಕೊಟ್ಟಿರೋ ಹಾಗೆ ಎಲ್ಲಾನು ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಎಲ್ಲ ಇತ್ತು. ಕೊನೆಯಲ್ಲಿ ಪ್ರೈಸಸ್ ಕೂಡ ಇತ್ತು. ಇದನ್ನ ಯಾಕೆ ನಾನು ಆಗ ಅಲ್ಲಿ ಸೇಲ್ ಕೂಡ ಇತ್ತು. ನಾನು ಅದರಲ್ಲಿ ಈ ಪುಸ್ತಕ ತಗೊಂಡೆ, ಸಂಘ ಯಾತ್ರೆ 100 ವರ್ಷ 100 ಇಯರ್ಸ್ ಆಗಿದೆ ಒಂದು ಸಂಸ್ಥೆಗೆ. ಸೊ ಇವತ್ತು ಅದಕ್ಕೆ ಇರೋ ಏನ್ ಸ್ಥಾನಮಾನನ ಮತ್ತೆ ಅವರು ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಮಾಡಿದ್ದಾರೆ. ಪಂಚ ಪರಿವರ್ತನೆ, ಅದರಲ್ಲಿ ಸಮರಸತೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋದಾಗ ಒಬ್ರು ನನ್ನನ್ನು ಕೇಳಿದ್ರು, ನೀವ್ ಈ ಜಾತಿನ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಯಾಕೆ, ನಾವು ಮನುಷ್ಯರಲ್ವಾ, ಸಾಲ್ದ, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದೀವಿ, ಸಾಲ್ದ. ಸೊ ಇನ್ನೂ ಅದು ನಮ್ಮ ತಲೆಯಲ್ಲಿ ಹೋಗಲ್ಲ. ಯಾರನ್ನ ಮಾತಾಡಿಸಿದ್ರು ಆ ದೃಷ್ಟಿಲೇ ನೋಡ್ತೀವಿ. ಮತ್ತೆ ಪರಿಸರ ಸಂರಕ್ಷಣೆ, ನಾವೆಷ್ಟು ರೆಸ್ಪಾನ್ಸಿಬಲ್ ಆಗಿದ್ದೀವಿ ನಮ್ಮ ಪ್ರಕೃತಿನ ನಾವು ನೋಡ್ಕೊಳ್ಳೋಕೆ. ಮತ್ತೆ ಕುಟುಂಬ ಪ್ರಬೋಧನ, ನಾಗರಿಕ ಕರ್ತವ್ಯ, ಸ್ವದೇಶಿ ಜೀವನ ಶೈಲಿ, ಈ 5 ತತ್ವನಲ್ಲಿ ಮುಂದಿನ ದಿನಗಳನ್ನ ನಾವು ಮಾಡಬೇಕು, ಅಂದ್ರೆ ಅದ್ರ ಬಗ್ಗೆ ಕಾರ್ಯ ನಡೆಸಬೇಕು ಅಂತ ಅಂದ್ಬಿಟ್ಟು ಸಂಘ ತನ್ನ ಕಾರ್ಯಕ್ರಮನ ತಗೊಂಡಿದೆ 100 ವರ್ಷದಲ್ಲಿ. ಇದರಲ್ಲಿ ಹಿಂದೂ ಸಮಾಜೋತ್ಸವದಲ್ಲಿ ಅವರು ಅಷ್ಟು ಚೆನ್ನಾಗಿ ಕಾರ್ಯಕ್ರಮ, ಬೆಳಿಗ್ಗೆಯಿಂದ ನಡೀತಾ ಇದ್ದಿದ್ದ ಕಾರ್ಯಕ್ರಮ ನಮ್ಮ ಏರಿಯಾದಲ್ಲಿ, ಸಂಜೆ ಪ್ರೊಸೆಷನ್ನು ಮತ್ತೆ ಇಷ್ಟು ಎಲ್ಲ ಕಾರ್ಯಕ್ರಮನೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿ ನಮ್ಮ ಜವಾಬ್ದಾರಿ ಏನು, ನಾವು ನಾಗರಿಕರು, ನಮ್ಮಿಂದಾನೇ ಸಮಾಜ ಅಲ್ವಾ. ಕೆಲವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ತಾನೆ ಇರ್ತಾರೆ, ಕೆಲವರು ಹೇಗಂದ್ರೆ ಹಾಗೆ ನಡ್ಕೋತಾನೆ ಇರ್ತಾರೆ. ಸಿವಿಕ್ ಸೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅಂದ್ರೆ ನಮ್ಮ ಜವಾಬ್ದಾರಿ ಏನು ಅದು ನಮ್ಗೆ ಅರ್ಥ ಆಗ್ಬೇಕಲ್ವಾ. ನಾವು ನಡ್ಕೊಂಡಂಗೆ ತಾನೇ ನಮ್ಮ ಮಕ್ಕಳು ನೆಕ್ಸ್ಟ್ ಜನರೇಷನ್ ನಡ್ಕೊಳ್ಳೋದು. ಸೊ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಅಷ್ಟೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದ್ರೆ ಊಟಕ್ಕೆ ಬಡಿಸೋ ಟೈಮ್ನಲ್ಲಿ ತುಂಬಾ ಗೊಂದಲ ಮಾಡ್ಕೊಂಡ್ಬಿಟ್ರು. ನಾನು ಹೋಗಿದ್ದೆ ಆ ಕ್ಯೂನಲ್ಲಿ ನೋಡೋದಕ್ಕೆ, ಹೇಗೆ ತಳ್ತಾ ಇದ್ದಾರೆ, ಹೇಗೆ ಇದ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆರಾಮಾಗೆ ನಿಂತಿದ್ದೆ, ಕೂಲಾಗೆ ಇದ್ದೆ. ಬಟ್ ಕೆಲವರು ಎಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಹ್ಯೂಮನ್ ಚೈನ್ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ವಾಲಂಟಿಯರ್ಸ್. ಇನ್ ಕೆಲವರೆಲ್ಲ ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ ಹಾಗೆ ತಳ್ಕೊಂಡು ಬರ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅದನ್ನ ನಾವು ಒಂಚೂರು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ, ಊಟ ಅಂತೂ ಬೇಕಾದಷ್ಟಿತ್ತು. ಆದ್ರೆ ಏನ್ ಅರ್ಜೆಂಟ್ ಅಲ್ವಾ, ನಾವ್ ಯಾಕೆ ಹೀಗೆ ನಮಗ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ಲ. ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದ್ರೆ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು ಅಂತ ಹೇಳ್ಕೊಂಡು ನಾವು ನಮ್ಮನ್ನ ಎಲ್ಲಿ ನೋಡ್ತೀವಿ, ನಾವು ಹೇಗೆ ನಡೀತೀವಿ ಅನ್ನೋದ್ರ ಮೇಲಲ್ವಾ. ಅಲ್ಲಿ ಕೊನೆವರೆಗೂ ಕಾರ್ಯಕ್ರಮದಲ್ಲಿ ಎಲ್ಲರೂ ಇದ್ದು ಪಾರ್ಟಿಸಿಪೇಟ್ ಮಾಡಿದ್ದು, ಮಕ್ಕಳುಗಳು ಫ್ಯಾನ್ಸಿ ಡ್ರೆಸ್ ಅಲ್ಲಿ ಇದ್ರು. ತುಂಬಾ ಚೆನ್ನಾಗಿ ಪ್ರೈಸಸ್ ಕೂಡ ಇಟ್ಕೊಂಡಿದ್ರು ಅವರು. ಸೊ ಅಷ್ಟೆಲ್ಲ ಮಾಡಿದ್ರಲ್ಲಿ ಊಟದ ವ್ಯವಸ್ಥೆನಲ್ಲಿ ನಾವು ಫಂಕ್ಷನ್ಸ್ಗೆ ಹೋದಾಗೂ ಮದ್ವೆಗೆ ಹೋದಾಗೂ ಅದೇ ತರ ನಾವು ನೋಡ್ತಾ ಇದೀವಿ. ಸೊ ಎಲ್ಲಿಗೆ ನಾವು ತಪ್ತಾ ಇದೀವಿ, ಎಲ್ಲಿಗೆ ನಾವು ನಮ್ಮನ್ನ ರೆಡಿ ಮಾಡ್ಕೋಬೇಕು, ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಅಲ್ವಾ. ಸೊ ನಾನು ಪ್ರಶ್ನೆ ಮಾಡ್ಕೋತೀನಿ, ನೀವು ನಿಮ್ಗೆ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಸಮಾಜ, ನಮ್ಮ ಜನ, ನಮ್ಮ ದೇಶ ಎಲ್ಲ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರಕ್ಕಾಗುತ್ತೆ. ಬರೀ ನಮ್ಮನೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರಕ್ ಆಗೋದಿಲ್ಲ. ನಮ್ಮ ಮನೆ ಜೊತೆಲಿ ನಮ್ಮ ಸೈಡು, ನಮ್ಮ ಸುತ್ತಮುತ್ತ, ನಮ್ಮ ಸಿಟಿ, ನಮ್ಮ ದೇಶ ಎಲ್ಲ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.
ಮತ್ತೆ ಈ ಥರ ಕಾರ್ಯಕ್ರಮಗಳು ನಡೆದಾಗ ನಾವು ಆ ಸೆನ್ಸ್ ಇಟ್ಕೊಂಡು ಬಿಹೇವ್ ಮಾಡೋಣ. ಕಾರ್ಯಕ್ರಮ ಮಾಡಿದವ್ರಿಗೂ ತುಂಬ ತುಂಬ ಧನ್ಯವಾದಗಳು. ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಪೂರ್ತಿ ನಾನು ಬೆಂಗಳೂರಲ್ಲಿ ಎಷ್ಟು ಕಡೆ ಪ್ರತಿ ಸತಿ ನಾನು ಸ್ಯಾಟರ್ಡೆ ಸಂಡೇ ನಡೀತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲ ನಮ್ಮ ಕರೆಕ್ಟ್ ಸೆನ್ಸಸ್ ಇಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸೋಣ. ಜೀವನ ತುಂಬ ಚೆನ್ನಾಗಿದೆ. ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್. ಒಂದು ಹೆಜ್ಜೆ ಅಷ್ಟೇ ನಾವು ಇಡಬೇಕಾಗಿರೋದು ಕರೆಕ್ಟ್ ಸೈಡಲ್ಲಿ. 100 ಹೆಜ್ಜೆ ಮುಂದೆಯಿಂದಾನೇ ಬರುತ್ತೆ ನಮಗೆ. ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್. ನಾವೇ ನಮ್ಮ ಜೀವನದ ಶಿಲ್ಪಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.